ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ಇದು ವೈಟ್ ಕಾಲರ್ ಕ್ರೈಮ್ ಆಗಿದೆ. ಈ ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಅಪ್ಪರ್ ಕ್ಲಾಸ್ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಸೊಸೈಟಿಯನ್ನ ನಾವು ಅಪ್ಪರ್ ಕ್ಲಾಸ್ ಹಾಗೂ ಲೋವರ್ ಕ್ಲಾಸ್ ಅಂತೇಳಿ ಡಿವೈಡ್ ಮಾಡಿದ್ದೀವಿ. ಅಪ್ಪರ್ ಕ್ಲಾಸ್ ಅಂತಂದ್ರೆ ಅಲ್ಲಿ ತುಂಬಾ ವೆಲ್ದಿ ಸಂಪತ್ತನ್ನು ಹೊಂದಿರುವಂತಹ ವ್ಯಕ್ತಿಗಳು ಮತ್ತು ಪವರ್ಫುಲ್ ವ್ಯಕ್ತಿಗಳು ಆ ಒಂದು ಕ್ಲಾಸ್ ಅಂದ್ರೆ ಆ ವರ್ಗದಲ್ಲಿ ಬಂದ್ರೆ, ದುರ್ಬಲ ಜನರು ಹಾಗೂ ಬಡ ಜನರು ಲೋವರ್ ಕ್ಲಾಸ್ ನಲ್ಲಿ ಬರ್ತಾರೆ. ಸೊಸೈಟಿಯಲ್ಲಿ ಸೋಷಿಯಲ್ ಆರ್ಡರ್ ಅನ್ನ ಕಾಪಾಡುವ ಸಲುವಾಗಿ ಈ ಒಂದು ಕ್ಲಾಸಸ್ ಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಅಪ್ಪರ್ ಕ್ಲಾಸ್ ನಲ್ಲಿ ಬರುವಂತಹ ಜನರು ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ, ಡ್ಯೂಟೀಸ್ ಗಳನ್ನ ಕೂಡ ಹೊಂದಿದ್ದಾರೆ. ಅವುಗಳನ್ನ ಅವರು ಮಾಡಬೇಕು. ಅದನ್ನ ಮಾಡಲಾರದೆ ಈ ಅಪ್ಪರ್ ಕ್ಲಾಸ್ ನಲ್ಲಿ ಬರುವಂತಹ ಜನರು ಏನು ಸೋಷಿಯಲ್ ಆರ್ಡರ್ ಇದೆ ಅದನ್ನ ಉಲ್ಲಂಘನೆ ಮಾಡ್ತಾರೆ. ಕೆಲವು ಸಲ ಕಾನೂನುಗಳನ್ನ ಕೂಡ ಉಲ್ಲಂಘನೆ ಮಾಡ್ತಾರೆ. ಅನ್ಎಥಿಕಲ್ ಆಗಿ ಬಿಹೇವಿಯರ್ ಮಾಡ್ತಾರೆ. ಎಕ್ಸ್ಪ್ಲಾಯಿಟೇಷನ್, ಲೋವರ್ ಕ್ಲಾಸ್ ನಲ್ಲಿ ಬರುವಂತಹ ಜನರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಮ್ಯಾನಿಪ್ಯುಲೇಷನ್ ಮಾಡ್ತಾರೆ, ತಮ್ಮ ಹತ್ರ ಇರುವಂತಹ ಪವರ್ ಅನ್ನ ಅದನ್ನ ಅಬ್ಯೂಸ್ ಮಾಡ್ತಾರೆ. ಇದನ್ನ ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ಅಂತೇಳಿ ನಾವು ಕರೆಯುತ್ತೇವೆ. ಈ ಅಪ್ಪರ್ ಕ್ಲಾಸ್ ನ ಜನರು ಸೊಸೈಟಿಯಲ್ಲಿ ಸೋಷಿಯಲ್, ಎಕನಾಮಿಕ್ ಮತ್ತು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನು ಹೊಂದಿರ್ತಾರೆ. ಅದನ್ನ ದುರುಪಯೋಗ ಮಾಡಿಕೊಳ್ಳುತ್ತಿರ್ತಾರೆ. ನೆಕ್ಸ್ಟ್, ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ನಲ್ಲಿ ಬರುವಂತಹ ಅದರ ವಿವಿಧ ರೂಪಗಳು, ವಿಧಗಳು ಯಾವುವು ಅನ್ನೋದನ್ನ ನೋಡೋಣ. ಮೊದಲಿಗೆ ಬರುವಂತದ್ದು ವೈಟ್ ಕಾಲರ್ ಕ್ರೈಮ್. ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ಇದು ವೈಟ್ ಕಾಲರ್ ಕ್ರೈಮ್ ಆಗಿದ್ದು, ಇದರಲ್ಲಿ ಅಪ್ಪರ್ ಕ್ಲಾಸ್ ನ ಜನರು ಎಂಬೆಜಲ್ಮೆಂಟ್ ಮಾಡೋದು, ಫ್ರಾಡ್ ಮಾಡೋದು, ಇನ್ಸೈಡರ್ ಟ್ರೇಡಿಂಗ್ ಮಾಡೋದು, ಟ್ಯಾಕ್ಸ್ ಇವ್ಯಾಜನ್ ಮಾಡೋದು, ಈ ರೀತಿಯ ಸೋಷಿಯೋ ಎಕನಾಮಿಕ್ ಅಫೆನ್ಸಸ್ ಗಳನ್ನ ಮಾಡ್ತಾ ಇರ್ತಾರೆ. ಇದನ್ನ ಡಿವಿಯನ್ಸ್ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಬರುವಂತದ್ದು ಕಾರ್ಪೊರೇಟ್ ಡಿವಿಯನ್ಸ್. ಇಲ್ಲಿ ಬರುವಂತಹ ಕಾರ್ಪೊರೇಟ್ಸ್ ನವರು ಬಿಸ್ನೆಸಸ್ ಗಳಲ್ಲಿ ಅನ್ಎಥಿಕಲ್ ಪ್ರಾಕ್ಟೀಸಸ್ ಗಳನ್ನ ಮಾಡ್ತಾರೆ. ಉದಾಹರಣೆಗೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮಾಡ್ತಾರೆ, ಲೇಬರ್ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ, ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾರೆ, ಅನ್ಸೇಫ್ ಪ್ರಾಡಕ್ಟ್ಸ್ ಗಳನ್ನ ರಿಲೀಸ್ ಮಾಡ್ತಾರೆ. ಈ ರೀತಿಯಾಗಿ ಡಿವಿಯನ್ಸ್ ಗಳನ್ನ ಮಾಡ್ತಾರೆ. ನೆಕ್ಸ್ಟ್ ಬರುವಂತದ್ದು ಇಲೈಟ್ ಡಿವಿಯನ್ಸ್. ಇಲ್ಲಿ ಇಲೈಟ್ಸ್ ಅಂತಂದ್ರೆ ಯಾವ ವ್ಯಕ್ತಿಗಳು ಸಮಾಜದಲ್ಲಿ ಒಂದು ಸಿಗ್ನಿಫಿಕೆಂಟ್ ಪವರ್ ಅನ್ನು ಹೊಂದಿರುವಂತಹ ಪೊಸಿಷನ್ ನಲ್ಲಿ ಇರ್ತಾರೋ ಅಂತಹ ವ್ಯಕ್ತಿಗಳನ್ನ ಇಲೈಟ್ಸ್ ಅಂತೇಳಿ ಕರೆಯುತ್ತೇವೆ. ಈ ವ್ಯಕ್ತಿಗಳು ಅಪ್ಪರ್ ಕ್ಲಾಸ್ ನ ಜನರಾಗಿದ್ದು ಇವರು ಪೊಲಿಟಿಕಲ್ ಕರಪ್ಷನ್ ಮಾಡ್ತಾರೆ. ತಮಗೋಸ್ಕರ ಪಾಲಿಟಿಕಲ್ ಆಗಿ ಲಾಬಿಯಿಂಗ್ ಮಾಡ್ತಾರೆ. ಕಾನೂನುಗಳನ್ನ ತಮ್ಮ ಪರವಾಗಿ ಆ ರಚನೆಗಳನ್ನ ಮಾಡ್ತಾರೆ. ಡೆಮೋಕ್ರಾಟಿಕ್ ಏನ್ ಪ್ರಜಾಪ್ರಭುತ್ವದ ಪ್ರೊಸೆಸಸ್ ಗಳಿವೆ ಅವುಗಳನ್ನ ಹಾಳು ಮಾಡ್ತಾರೆ. ಪಬ್ಲಿಕ್ ನಲ್ಲಿ ಇರುವಂತಹ ಟ್ರಸ್ಟ್ ಅನ್ನ ನಾಶ ಮಾಡ್ತಾರೆ. ಇದನ್ನ ಇಲೈಟ್ ಡಿವಿಯನ್ಸ್ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಟೈಮ್ ಬರುವಂತದ್ದು ಲೈಫ್ ಸ್ಟೈಲ್ ಡಿವಿಯನ್ಸ್. ಈ ತರಹದ ಡಿವಿಯನ್ಸ್ ನಲ್ಲಿ ಅಪ್ಪರ್ ಕ್ಲಾಸ್ ನ ಜನರು ರಿಸೋರ್ಸಸ್ ಗಳನ್ನ ಎಕ್ಸೆಸಿವ್ ಆಗಿ ಕನ್ಸಂಪ್ಷನ್ ಮಾಡ್ತಾರೆ. ತಮ್ಮ ಸಂಪತ್ತನ್ನ ಪ್ರದರ್ಶನ ಮಾಡುವ ಸಲುವಾಗಿ ರಿಸೋರ್ಸಸ್ ಗಳನ್ನ ಹಾಳು ಮಾಡ್ತಾರೆ. ಅನ್ಎಥಿಕಲ್ ಆಗಿ ಬಿಹೇವಿಯರ್ ಮಾಡ್ತಾರೆ. ಉದಾಹರಣೆಗೆ 2 ಜೊತೆ ಬಟ್ಟೆ ಬೇಕಾದ್ರೆ 100 ಜೊತೆ ಬಟ್ಟೆಗಳನ್ನ ಖರೀದಿ ಮಾಡೋದು. 1 ಕಾರು ಸಾಕಾಗಿದ್ರೆ ಕೂಡ 10 ಕಾರುಗಳನ್ನ ಪರ್ಚೇಸ್ ಮಾಡೋದು. ಸೊ ಇದು ಲೈಫ್ ಸ್ಟೈಲ್ ಡಿವಿಯನ್ಸ್ ನಲ್ಲಿ ಇವೆಲ್ಲ ಬರ್ತವೆ. ನೆಕ್ಸ್ಟ್, ಯಾಕೆ ಹೀಗೆ ಇವರು ಡಿವಿಯನ್ಸ್ ಮಾಡ್ತಾರೆ, ಇದಕ್ಕೆ ಕಾರಣಗಳೇನು ಅಂತ ನೋಡಿದಾಗ ಮೊದಲನೇದಾಗಿ ಬರುವಂತದ್ದು ಎಕ್ಸೆಸ್ ಟು ರಿಸೋರ್ಸಸ್. ಅಂದ್ರೆ ಅಪ್ಪರ್ ಕ್ಲಾಸ್ ನ ಜನರು ಅವರು ಈಸಿಯಾಗಿ ರಿಸೋರ್ಸಸ್ ಗಳನ್ನ ಎಕ್ಸೆಸ್ ಮಾಡುವಂತಹ ಒಂದು ಪವರ್ ಅನ್ನು ಹೊಂದಿದ್ದಾರೆ, ಆ ಪೊಸಿಷನ್ ನಲ್ಲಿದ್ದಾರೆ. ಎರಡನೇದಾಗಿ ಪವರ್ ಅಂಡ್ ಇನ್ಫ್ಲೂಯೆನ್ಸ್. ಇಲ್ಲಿ ಈ ಅಪ್ಪರ್ ಕ್ಲಾಸಸ್ ನ ಜನರು ಒಂದು ಒಳ್ಳೆ ರೀತಿಯ ಪವರ್ಫುಲ್ ಪೊಸಿಷನ್ ನಲ್ಲಿದ್ದಾರೆ. ಅವರು ಸಾಕಷ್ಟು ಲೋವರ್ ಕ್ಲಾಸಸ್ ನ ಜನರನ್ನ ಇನ್ಫ್ಲೂಯೆನ್ಸ್ ಮಾಡುವಂತಹ ಒಂದು ಪೊಸಿಷನ್ ನಲ್ಲಿದ್ದಾರೆ. ಇದು ಕೂಡ ಒಂದು ಈ ಡಿವಿಯನ್ಸ್ ಗೆ ಕಾರಣ. ನೆಕ್ಸ್ಟ್ ಬರುವಂತದ್ದು ನಾರ್ಮ್ಸ್ ಅಂಡ್ ಸಬ್ ಕಲ್ಚರ್ಸ್. ಇಲ್ಲಿ ಅಪ್ಪರ್ ಕ್ಲಾಸ್ ನ ಜನರು ಮಾಡುವಂತಹ ಕೆಲವೊಂದು ಅನ್ಎಥಿಕಲ್ ಒಂದು ಆಕ್ಷನ್ಸ್ ಗಳು ಕೂಡ ಅವು ಬರ್ತಾ ಹೋದಂತ ನಾರ್ಮಲ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಕಾಣಿಸ್ತಾ ಇವೆ. ಅವುಗಳನ್ನ ಸಾಮಾನ್ಯ ಜನರು ಟಾಲರೇಟ್ ಮಾಡ್ಕೊಳ್ತಾ ಇದ್ದಾರೆ. ಶ್ರೀಮಂತರಂದ್ರೆ ಹೀಗೆ ಮಾಡ್ತಾರೆ, ಹಾಗೆ ನಡ್ಕೊಳ್ತಾರೆ, ಅದನ್ನ ಸಹನೆ ಮಾಡ್ಕೊಳ್ಳೋದು, ಇದು ಕೂಡ ಡಿವಿಯನ್ಸ್ ಗೆ ಕಾರಣವಾಗಿದೆ. ನೆಕ್ಸ್ಟ್ ಬರುವಂತದ್ದು ಲ್ಯಾಕ್ ಆಫ್ ಅಕೌಂಟಬಿಲಿಟಿ. ಈ ಅಪ್ಪರ್ ಕ್ಲಾಸ್ ನ ಜನರು ಒಂದು ಪವರ್ಫುಲ್ ಪೊಸಿಷನ್ಸ್ ಗಳಿರ್ತಾರೆ, ಅವ್ರ ಹತ್ರ ರಿಸೋರ್ಸಸ್ ಗಳಿರ್ತಾರೆ. ಸೊ ಅವರು ಅಕೌಂಟೇಬಲ್ ಆಗಿರೋದ್ರಿಲ್ಲ, ಅಂದ್ರೆ ಅವುಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ ರಿಸೋರ್ಸಸ್ ಗಳನ್ನ, ಅವುಗಳ ಬಗ್ಗೆ
ಅವರು ಅಕೌಂಟೇಬಲ್ ಆಗಿರೋದಿಲ್ಲ, ಟ್ರಾನ್ಸ್ಪರೆಂಟ್ ನಡ್ಕೊಳ್ಳೋದಿಲ್ಲ. ಸೊ ಇದು ಕೂಡ ಡಿವಿಯನ್ಸ್ಗೆ ಕಾರಣವಾಗಿದೆ. ನೆಕ್ಸ್ಟ್ ಹೀಗೆ ಈ ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ನಿಂದ ಒಂದು ಸೊಸೈಟಿ ಮೇಲೆ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಆಗತ್ತೆ ಅಂದಾಗ, ಮೊದಲನೇದಾಗಿ ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ. ಆ ಬಡತನ ಮತ್ತು ಶ್ರೀಮಂತರ ಮಧ್ಯೆ ಒಂದು ಏನು ವ್ಯತ್ಯಾಸ ಇದೆ ಅದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಎರಡನೇದಾಗಿ ಟ್ರಸ್ಟ್ ಹಾಳಾಗುತ್ತೆ. ಜನರ ಮಧ್ಯೆ ಇರುವಂತಹ, ಸಮಾಜದ ಮಧ್ಯೆ ಇರುವಂತಹ ಒಂದು ಟ್ರಸ್ಟ್, ನಂಬಿಕೆ ಏನಿರುತ್ತೆ, ವಿಶ್ವಾಸ, ಅದು ಹಾಳಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಲೀಗಲ್ ಅಂಡ್ ರೆಗ್ಯುಲೇಟರಿ ಚಾಲೆಂಜಸ್. ಹೀಗೆ ಅಪ್ಪರ್ ಕ್ಲಾಸ್ ನ ಜನರು, ಎಜುಕೇಟೆಡ್ ಜನರು, ಪವರ್ಫುಲ್ ಜನರೇ ಈ ರೀತಿಯಾಗಿ ತಮ್ಮ ನಡವಳಿಕೆಗೆ ಡಿವಿಯಂಟ್ ಆಗ್ತಾ ಇದ್ದಾಗ, ಸೊ ಅಲ್ಲಿ ಲೀಗಲ್ ಆಗಿ ರೆಗ್ಯುಲೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು ಕಲ್ಚರಲ್ ಇಂಪ್ಯಾಕ್ಟ್. ಹೀಗೆ ಲಾಂಗ್ ಟೈಮ್ ನಲ್ಲಿ ಈ ಅಪ್ಪರ್ ಕ್ಲಾಸ್ ನ ಜನರು ನಡ್ಕೊಳ್ತಾ ಹೋದಾಗ ಅದೇ ಕಲ್ಚರ್ ಆಗಿ ಪರಿವರ್ತನೆ ಆಗುತ್ತೆ. ಅನ್ಎಥಿಕಲ್ ಆಗಿ ನಡ್ಕೊಳ್ಳೋದೇ ಒಂದು ರೂಢಿ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಈಗ ಇದನ್ನ ಹೇಗೆ ಅಡ್ರೆಸ್ ಮಾಡಬೇಕು, ಈ ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ಅನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅಂದಾಗ, ಮೊದಲಿಗೆ ಬರುವಂತದ್ದು ಏನು ಸಮಾಜದಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿವೆ ಅವುಗಳನ್ನು ಸ್ಟ್ರೆಂಥನ್ ಮಾಡಬೇಕು. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾನೂನುಗಳನ್ನು ರಚನೆ ಮಾಡಬೇಕು. ನೆಕ್ಸ್ಟ್ ಬರುವಂತದ್ದು ಟ್ರಾನ್ಸ್ಪರೆನ್ಸಿಯನ್ನ, ಅಂದ್ರೆ ಪಾರದರ್ಶಕತೆಯನ್ನ ಜಾಸ್ತಿ ಮಾಡಬೇಕು. ನೆಕ್ಸ್ಟ್ ಬರುವಂತದ್ದು ಅಕೌಂಟಬಿಲಿಟಿಯನ್ನ ಪ್ರಮೋಟ್ ಮಾಡಬೇಕು. ಯಾರು ಪವರ್ಫುಲ್ ಪೊಸಿಷನ್ ನಲ್ಲಿದ್ದಾರೆ, ರೆಸ್ಪಾನ್ಸಿಬಲ್ ಪೊಸಿಷನ್ ನಲ್ಲಿದ್ದಾರೆ, ಅವರು ಅಕೌಂಟೇಬಲ್ ಆಗಿರಬೇಕು. ನೆಕ್ಸ್ಟ್ ಬರುವಂತದ್ದು ಕಲ್ಚರಲ್ ಚೇಂಜ್. ಕೆಲವೊಂದು ಬದಲಾವಣೆಗಳನ್ನ ಮಾಡಬೇಕು, ಸಾಂಸ್ಕೃತಿಕವಾಗಿ ಬದಲಾವಣೆಗಳನ್ನ ಮಾಡಬೇಕು. ಇಲ್ಲಿ ಲೋವರ್ ಕ್ಲಾಸ್ನ ಜನಗಳಿಗೂ ಕೂಡ ಎಜುಕೇಷನ್ಸ್ಗಳನ್ನು ಕೊಡಬೇಕು, ಟ್ರೈನಿಂಗ್ಸ್ಗಳನ್ನು ಕೊಡಬೇಕು, ಅವರನ್ನು ಕೂಡ ಸಶಕ್ತರ ಎಂಪವರ್ಮೆಂಟ್ ಮಾಡಬೇಕು. ಹೀಗೆ ಈ ಅಪ್ಪರ್ ಕ್ಲಾಸ್ ಡಿವಿಯನ್ಸ್ ಅನ್ನ ಅಡ್ರೆಸ್ ಮಾಡಬಹುದು. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.